ವೀಕ್ಷಕರೇ ನಮಸ್ಕಾರ. ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನೀವು ಮಂಪರು ಪರೀಕ್ಷೆ ಅಥವಾ ಲೈ ಡಿಟೆಕ್ಟರ್ ಪರೀಕ್ಷೆ ಎಂಬುದನ್ನು ಸಾಧಾರಣವಾಗಿ ಕೇಳಿರ್ತೀರಾ. ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡುವ ಕೆಲಸವನ್ನ ಮಾಡ್ತೇನೆ. ಮಂಪರು ಪರೀಕ್ಷೆ ಅಥವಾ ಲೈ ಡಿಟೆಕ್ಟರ್ ಪರೀಕ್ಷೆ ಎಂಬುದು ಒಂದು ವೈಜ್ಞಾನಿಕ ಪರಿಶೀಲನಾ ವಿಧಾನ. ಇದು ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೋ ಸತ್ಯ ಹೇಳುತ್ತಿದ್ದಾನೋ ಎಂಬುದನ್ನು ಅಳೆಯಲು ಬಳಸಲಾಗುತ್ತದೆ. ಈ ಪರೀಕ್ಷೆಗೆ ಪಾಲಿಗ್ರಾಫ್ ಪರೀಕ್ಷೆ ಎಂದು ಕರೆಯಲಾಗುತ್ತದೆ. ಈ ಮಂಪರು ಪರೀಕ್ಷೆ ಎನ್ನುವ ಹೆಸರನ್ನು ಸಾಧಾರಣವಾಗಿ ನೀವು ಪೊಲೀಸ್ ಸ್ಟೇಷನ್ಗಳಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ಕೇಳಿರ್ತೀರಾ. ಯಾರಾದರೂ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ ಅವರು ಸತ್ಯವನ್ನು ಹೇಳುತ್ತಿದ್ದಾರೋ ಅಥವಾ ಸುಳ್ಳನ್ನು ಹೇಳುತ್ತಿದ್ದಾರೋ ಎಂದು ಖಚಿತಪಡಿಸಲು ಈ ಮಂಪರು ಪರೀಕ್ಷೆಯನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಡೆಸುತ್ತಾರೆ. ಮಂಪರು ಪರೀಕ್ಷೆ ಹೇಗೆ ಕೆಲಸ ಮಾಡುತ್ತೆ ಎಂದು ತಿಳಿಯುವುದಾದರೆ, ವ್ಯಕ್ತಿಯು ಈ ಪರೀಕ್ಷೆಗೆ ಒಳಪಟ್ಟ ನಂತರ ಅವನು ಮಾತನಾಡುವ ವೇಳೆ ದೇಹದ ಹಲವಾರು ಶಾರೀರಿಕ ಪ್ರಕ್ರಿಯೆಗಳನ್ನು ಈ ಪರೀಕ್ಷೆ ಅಳೆಯುತ್ತದೆ. ಉದಾಹರಣೆಗೆ ಹೃದಯದ ಬಡಿತ, ರಕ್ತದ ಒತ್ತಡ, ಉಸಿರಾಟದ ಪ್ರಮಾಣ, ಚರ್ಮದ ಬೆವರುವಿಕೆ, ವಿಶೇಷವಾಗಿ ಕೈ ಬೆರಳುಗಳ ಚರ್ಮದಲ್ಲಿ ಉದ್ವೇಗ, ಭಯ ಅಥವಾ ಒತ್ತಡದ ಸಮಯದಲ್ಲಿ ಸಂಭವಿಸುವ ದೇಹದ ವಿದ್ಯುತ್ ಪ್ರಕ್ರಿಯೆಗಳನ್ನು ಈ ಪಾಲಿಗ್ರಾಫ್ ಪರೀಕ್ಷೆ ದಾಖಲು ಮಾಡುತ್ತೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂದು ನೋಡೋದಾದ್ರೆ, ನಮ್ಮ ಶರೀರ ಮತ್ತು ಮೆದುಳು ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾದಾಗ ಅಥವಾ ಏನಾದರೂ ತೀವ್ರ ಮಾನಸಿಕ ಸ್ಥಿತಿಯಲ್ಲಿರುವಾಗ ಚರ್ಮದ ತೇವಾಂಶ ಹೆಚ್ಚಾಗುತ್ತೆ ಮತ್ತು ದೇಹ ಹೆಚ್ಚು ಬೆವರನ್ನು ಸ್ರವಿಸುತ್ತೆ. ಚರ್ಮದ ತೇವಾಂಶ ಹೆಚ್ಚಾದಾಗ ಅದು ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಸಾಗಿಸುತ್ತೆ. ಈ ವಿದ್ಯುತ್ ಪ್ರಕ್ರಿಯೆಯನ್ನು ಪಾಲಿಗ್ರಾಫ್ ಯಂತ್ರದಿಂದ ಅಳೆಯಲಾಗುತ್ತೆ. ಒತ್ತಡದ ಸಮಯದಲ್ಲಿ ವ್ಯಕ್ತಿಯ ಚರ್ಮದ ಈ ಪ್ರತಿಕ್ರಿಯೆ ಅಸಾಮಾನ್ಯವಾಗಿ ಹೆಚ್ಚಾದರೆ ಆ ವ್ಯಕ್ತಿಯು ಸುಳ್ಳು ಹೇಳುತ್ತಿರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದರ್ಥ. ಹೀಗೆ ಆ ಸಮಯದಲ್ಲಿನ ಅವನ ದೇಹದ ಮತ್ತು ಹೃದಯದ ಚಟುವಟಿಕೆಯ ಆಧಾರದ ಮೇಲೆ ಅಲ್ಲಿ ಬರುವ ದತ್ತಾಂಶಗಳನ್ನು ದಾಖಲಿಸಿ ನಂತರ ಫಲಿತಾಂಶವನ್ನು ಸಂಬಂಧಿಸಿದ ಇಲಾಖೆಗೆ ತಜ್ಞರು ನೀಡುತ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಕೆಲ ಪ್ರಮಾಣದ ವಿದ್ಯುತ್ ಅಯಾನುಗಳು ಬಿಡುಗಡೆಗೊಳ್ಳುತ್ತದೆ. ಈ ವಿದ್ಯುತ್ ಅಯಾನುಗಳ ಪ್ರತಿಕ್ರಿಯೆ ಮೂಲಕ ವ್ಯಕ್ತಿಯು ಸತ್ಯ ಹೇಳುತ್ತಿದ್ದಾನೆಯೇ ಅಥವಾ ಸುಳ್ಳು ಹೇಳುತ್ತಿದ್ದಾನೆಯೇ ಎಂಬುದನ್ನು ತಜ್ಞರು ಪರೀಕ್ಷಿಸುತ್ತಾರೆ. ಇಲ್ಲಿ ಅತಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೆಂದರೆ, ಇಲ್ಲಿ ಯಾವುದೇ ರಾಸಾಯನಿಕವನ್ನು ಈ ಪರೀಕ್ಷೆಯಲ್ಲಿ ಉಪಯೋಗಿಸುವುದಿಲ್ಲ. ಹೀಗಾಗಿ ಯಾವುದೇ ಔಷಧಿ ಇಲ್ಲದೆ ದೇಹದ ಶಾರೀರಿಕ ಪ್ರತಿಕ್ರಿಯೆಗಳನ್ನು ಅಳೆಯುವುದು. ಇದರಲ್ಲಿ ಪಾಲಿಗ್ರಾಫ್ ಮೆಷಿನ್ ಮೂಲಕ ಹೃದಯ ಬಡಿತ, ಉಸಿರಾಟ ಹಾಗೂ ಇನ್ನಿತರ ದೇಹದ ಚಟುವಟಿಕೆಗಳನ್ನು ಅಳೆಯಲಾಗುತ್ತದೆ. ಇಲ್ಲಿ ದೇಹದ ಸ್ಥಿತಿ ಸಂಪೂರ್ಣ ಜಾಗೃತವಾಗಿರುತ್ತದೆ. ಪ್ರಶ್ನೆ ಕೇಳಿದಾಗ ದೇಹದ ಪ್ರತಿಕ್ರಿಯೆ ಮೂಲಕ ಸುಳ್ಳನ್ನು ಸತ್ಯವನ್ನು ಗುರುತಿಸುವುದು ಈ ಪರೀಕ್ಷೆಯ ಮುಖ್ಯ ಉದ್ದೇಶ. ಆದರೆ ಇದಕ್ಕೆ ಸಂಪೂರ್ಣವಾಗಿ ನ್ಯಾಯಾಲಯ ಒಪ್ಪಿಗೆ ನೀಡುವುದಿಲ್ಲ. ಇದರಲ್ಲಿ ಆರೋಪಿಯ ಸಂಪೂರ್ಣ ಒಪ್ಪಿಗೆ ಅವಶ್ಯಕವಾಗಿರುತ್ತದೆ. ಇದರಲ್ಲಿ ಪಾಲಿಗ್ರಾಫ್ ತಜ್ಞರು, ತನಿಖಾಧಿಕಾರಿಗಳು ಭಾಗಿಯಾಗಿರುತ್ತಾರೆ. ಒಂದು ಪಕ್ಷದಲ್ಲಿ ಈ ಮಂಪರು ಪರೀಕ್ಷೆಯಿಂದ ಯಾವುದೇ ಪ್ರಯೋಜನವಾಗದಿದ್ದಲ್ಲಿ ಮುಂದಿನ ಹಂತದಲ್ಲಿ ನಾರ್ಕೋ ಟೆಸ್ಟ್ ಎಂಬ ಪರೀಕ್ಷೆಯೂ ಇದೆ. ಆದರೆ ಈ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟೋಥಾಲ್ ಎಂಬ ರಾಸಾಯನಿಕವನ್ನು ಬಳಸುತ್ತಾರೆ. ಹೀಗೆ ವ್ಯಕ್ತಿಯ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಈ ಪರೀಕ್ಷೆಗಳು ಚಾಲ್ತಿಯಲ್ಲಿದೆ. ಇದು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ನಮಸ್ಕಾರ.